Hi students, this is Dr. Nizamuddin, Assistant Professor of Economics. In my session 13, I was discussing about the meaning of revenue and the concept of total revenue, average revenue and marginal revenue. In my present session number 14, I would like to discuss about the relationship between the average revenue and marginal revenue. ಪ್ರೀತಿಯ ವಿದ್ಯಾರ್ಥಿಗಳೇ, ನನ್ನ ಹಿಂದಿನ ಸೆಷನ್ 13ರಲ್ಲಿ ಆದಾಯ ಅಂದರೆ ಏನು, ಆದಾಯದ ಪರಿಕಲ್ಪನೆಗಳಾದಂತಹ ಒಟ್ಟು ಆದಾಯ, ಸರಾಸರಿ ಆದಾಯ ಮತ್ತು ಸೀಮಾಂತ ಆದಾಯಗಳನ್ನು ನಾನು ಚರ್ಚೆಯನ್ನು ಮಾಡಿದ್ದೇನೆ. ಇವತ್ತಿನ ನನ್ನ ಚರ್ಚೆ 14ರಲ್ಲಿ ಸರಾಸರಿ ಆದಾಯ ಮತ್ತು ಸೀಮಾಂತ ಆದಾಯಗಳಿಗಿರುವಂತಹ ಸಂಬಂಧವನ್ನು ಚರ್ಚೆಯನ್ನು ಮಾಡಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಈ ಸರಾಸರಿ ಆದಾಯ ಮತ್ತು ಸೀಮಾಂತ ಆದಾಯಗಳ ಸಂಬಂಧವನ್ನು ನಾವು ಅಧ್ಯಯನವನ್ನು ಮಾಡಬೇಕಾದ್ರೆ, ಚರ್ಚೆಯನ್ನು ಮಾಡಬೇಕಾದ್ರೆ ಎರಡು ವಿಭಿನ್ನ ಪರಿಸ್ಥಿತಿಗಳಲ್ಲಿ ಅಥವಾ ಎರಡು ವಿಭಿನ್ನ ಮಾರುಕಟ್ಟೆಗಳಲ್ಲಿ ಇದನ್ನು ನಾವು ಅರ್ಥವನ್ನು ಅಥವಾ ಅಧ್ಯಯನವನ್ನು ಮಾಡಬಹುದು. ದ ರಿಲೇಶನ್ಶಿಪ್ ಬಿಟ್ವೀನ್ AR and MR can be discussed under two different market conditions. The first one is the relationship between AR and MR in perfect competition market. ಮೊದಲನೆಯದಾಗಿ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಸರಾಸರಿ ಆದಾಯ ಮತ್ತು ಸೀಮಾಂತ ಆದಾಯಗಳಿಗಿರುವಂತಹ ಸಂಬಂಧವನ್ನು ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಅದಕ್ಕೆ ವ್ಯತಿರಿಕ್ತವಾದಂತಹ ಏಕಸ್ವಾಮ್ಯ ಮಾರುಕಟ್ಟೆ ಅಥವಾ ಅಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಸರಾಸರಿ ಆದಾಯ ಮತ್ತು ಸೀಮಾಂತ ಆದಾಯಕ್ಕೆ ಇರುವಂಥ ಸಂಬಂಧವನ್ನು ಅದನ್ನು ಪ್ರತ್ಯೇಕವಾಗಿ ನಾವು ಅಧ್ಯಯನವನ್ನು ಮಾಡಬೇಕಾಗುತ್ತದೆ. ಮೊದಲಿಗೆ ಈ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಸರಾಸರಿ ಆದಾಯ ಮತ್ತು ಸೀಮಾಂತ ಆದಾಯಗಳಿಗಿರುವಂತಹ ಸಂಬಂಧವನ್ನು ಅರ್ಥ ಮಾಡ್ಕೋಬೇಕಾದ್ರೆ ಪ್ರತಿಯೊಬ್ಬರಿಗೂ ಕೂಡ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಯಾವ ರೀತಿಯ ಪರಿಸ್ಥಿತಿ ಇರುತ್ತೆ ಅನ್ನೋದನ್ನು ನಾವು ಒಂದು ಸ್ವಲ್ಪ ಮಟ್ಟಿಗೆ ಅರ್ಥವನ್ನು ಮಾಡ್ಕೋಬೇಕಾಗುತ್ತೆ. ಅ ಫರ್ಮ್ ಅಂಡರ್ ಪರ್ಫೆಕ್ಟ್ ಕಾಂಪಿಟೇಷನ್ ಮಾರ್ಕೆಟ್ ಇಸ್ ಅ ಪ್ರೈಸ್ ಟೇಕರ್. ಸಾಮಾನ್ಯವಾಗಿ ನಾವು ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಅಧ್ಯಯನವನ್ನು ಮಾಡುವಂತಹ ಪ್ರಮುಖ ಅಂಶಗಳೇನು? ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಅತ್ಯಧಿಕ ಸಂಖ್ಯೆಯ ಮಾರೋರು ಇರ್ತಾರೆ, ಅತ್ಯಧಿಕ ಸಂಖ್ಯೆಯ ಕೊಂಡುಕೊಳ್ಳೋರು ಇರ್ತಾರೆ. ಅಲ್ಲಿ ಒಂದೇ ಬಗೆಯ ಸರಕನ್ನು ಏಕರೂಪದ ಬೆಲೆಗೆ ಮಾರಾಟವನ್ನು ಮಾಡ್ತಾರೆ. ಈ ಲಾರ್ಜ್ ನಂಬರ್ ಆಫ್ ಸೆಲ್ಲರ್ಸ್ ಇರೋದ್ರಿಂದ, ಯೂನಿಫಾರ್ಮ್ ಪ್ರೈಸ್ ಇರೋದ್ರಿಂದ, ಹೋಮೋಜಿನಿಯಸ್ ಕಮಾಡಿಟಿ ಇರೋದ್ರಿಂದ ಪ್ರತಿಯೊಂದು ಉದ್ಯಮ ಅಥವಾ ಪ್ರತಿಯೊಂದು ಉದ್ದಿಮೆ ತನ್ನದೇ ಆದಂತಹ ಬೆಲೆಯನ್ನು ನಿಗದಿ ಮಾಡಲಿಕ್ಕೆ ಅಲ್ಲಿ ಬರೋದಿಲ್ಲ. ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಬೋತ್ ದ ಡಿಮಾಂಡ್ ಅಂಡ್ ಸಪ್ಲೈ ವಿಲ್ ಡಿಸೈಡ್ ಇಟ್ಸ್ ಓನ್ ಪ್ರೈಸ್. ಇನ್ ಕೇಸ್ ಆಫ್ ದಿ ಇಂಡಸ್ಟ್ರಿ, ದ ಎಂಟೈರ್ ಇಂಡಸ್ಟ್ರಿ ವಿಲ್ ಡಿಸೈಡ್ ದಿ ಈಕ್ವಿಲಿಬ್ರಿಯಂ ಲೆವೆಲ್ ಆಫ್ ದಿ ಪ್ರೈಸ್. ವೆರಸ್ ಒಂದು ನಿರ್ದಿಷ್ಟ ಉದ್ಯಮಕ್ಕೆ ಬೆಲೆಯನ್ನು ನಿಗದಿ ಮಾಡುವಂತಹ ಒಂದು ಸ್ವಾತಂತ್ರ್ಯ ಅಲ್ಲಿ ಇರೋದಿಲ್ಲ. ದೇರ್ಫೋರ್ ವಿ ಕಾಲ್ ಇನ್ ಪರ್ಫೆಕ್ಟ್ ಕಾಂಪಿಟೇಷನ್ ಮಾರ್ಕೆಟ್, ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಒಂದು ಉದ್ಯಮವನ್ನು ನಾವು ಪ್ರೈಸ್ ಟೇಕರ್ ಅಥವಾ ಬೆಲೆಯನ್ನು ಸ್ವೀಕರಿಸುವವ ಎಂಬುದಾಗಿ ನಾವು ಕರಿತೇವೆ. ವೈ ಅ ಫರ್ಮ್ ಇಸ್ ಅ ಪ್ರೈಸ್ ಟೇಕರ್? ಬಿಕಾಸ್ ಆಫ್ ದಿ ಲಾರ್ಜ್ ನಂಬರ್ ಆಫ್ ದಿ ಸೆಲ್ಲರ್ಸ್, ಅಂಡ್ ಬಿಕಾಸ್ ಆಫ್ ದಿ ಲಾರ್ಜ್ ನಂಬರ್ ಆಫ್ ದಿ ಸೆಲ್ಲರ್, ಇನ್ ಕೇಸ್ ಆಫ್ ದಿ ಪರ್ಫೆಕ್ಟ್ ಕಾಂಪಿಟೇಷನ್ ಮಾರ್ಕೆಟ್, ಸಿಂಗಲ್ ಸೆಲ್ಲರ್ or a single firm will not have any freedom to decide its own price. Therefore, both the large number of the seller and the large number of the buyers, they represent equally in the entire industry. The industry will decide the price. That price every firm has to accept it. So it sells its output at prevailing market price over a period of time. Every firm has to accept the price fixed by the industry, and that level of the prevailing market price every firm has to sell its goods and services in case of the perfect competition market. ಆ ಕೈಗಾರಿಕೆ ನಿಗದಿಪಡಿಸಿರುವಂತಹ ಬೆಲೆಯನ್ನು ಪ್ರತಿಯೊಬ್ಬ ಉದ್ಯಮಿ ಅಥವಾ ಪ್ರತಿಯೊಬ್ಬ ಮಾರಾಟಗಾರ ಆ ಬೆಲೆಯನ್ನು ಸ್ವೀಕಾರ ಮಾಡ್ಕೊಂಡ್ಬಿಟ್ಟು ಆ ಬೆಲೆಗೆ ತನ್ನ ಸರಕು ಸೇವೆಗಳನ್ನು ಮಾರಾಟವನ್ನು ಮಾಡಬೇಕಾಗುತ್ತದೆ. ದಸ್ ಪ್ರೈಸ್ ಇಸ್ ಕಾನ್ಸ್ಟಂಟ್ ಇನ್ ಕೇಸ್ ಆಫ್ ದಿ ಕಾಂಪಿಟೇಟಿವ್ ಫರ್ಮ್ಸ್ ಮಾಡೆಲ್. ಹಾಗಾಗಿ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಈ ಬೆಲೆ ಅನ್ನುವಂಥದ್ದು ಏನಾಗಿರುತ್ತೆ? ಏಕರೂಪವಾಗಿದ್ದು ಅದು ಸ್ಥಿರವಾಗಿರುತ್ತದೆ. ಆ ಬೆಲೆಯನ್ನು ಬದಲಾಯಿಸುವಂತಹ ಸ್ವಾತಂತ್ರ್ಯ ಯಾವುದೇ ಉದ್ಯಮಕ್ಕೆ ಅಲ್ಲಿ ಇರೋದಿಲ್ಲ. ಆ ಬೆಲೆಯನ್ನು ನಿಗದಿ ಮಾಡೋದು ಕೈಗಾರಿಕೆ ಅನ್ನೋದನ್ನು ನಾವು ಅರ್ಥವನ್ನು ಮಾಡ್ಕೋಬೇಕಾಗುತ್ತೆ. ಸೊ ಇದರ ಈ ಹಿನ್ನೆಲೆಯಲ್ಲಿ ನಾವು ಸರಾಸರಿ ಆದಾಯ ಮತ್ತು ಸೀಮಾಂತ ಆದಾಯಗಳ ಸಂಬಂಧವನ್ನು ನಾವು ನೋಡೋದಾದರೆ ಒಂದು ಕಾಲ್ಪನಿಕ ಕೋಷ್ಟಕವನ್ನು, ಒಂದು ಇಮ್ಯಾಜಿನರಿ ಟೇಬಲ್ ಅನ್ನು ನಾವು ಇಲ್ಲಿ ಬಳಸಿಕೊಳ್ಳಬಹುದು. ಲುಕ್ ಅಟ್ ದಿ ಟೇಬಲ್. ಐ ಹ್ಯಾವ್ ಟೇಕನ್ ದ 3 ಇಂಪಾರ್ಟೆಂಟ್ ಕಾಂಪೋನೆಂಟ್ಸ್ ಹಿಯರ್.
ಇನ್ ದ ಫಸ್ಟ್ ಕಾಲಮ್ ಐ ಹ್ಯಾವ್ ಟೇಕನ್ ದಿ ಕ್ವಾಂಟಿಟಿ. ಮೊದಲನೇ ಕಾಲಮ್ ಅನ್ನುವಂಥದ್ದು ಉತ್ಪನ್ನವನ್ನು ಸೂಚಿಸುತ್ತದೆ. ಎರಡನೇ ಕಾಲಮ್ ಅನ್ನುವಂತಹದ್ದು ಬೆಲೆ ಅಥವಾ ಸರಾಸರಿ ಆದಾಯ. ನಾವೀಗಾಗಲೇ ಅರ್ಥ ಮಾಡ್ಕೊಂಡಿರುವಂತೆ ಬೆಲೆ ಅನ್ನುವಂಥದ್ದು ಸರಾಸರಿ ಆದಾಯಕ್ಕೆ ಮತ್ತೊಂದು ಹೆಸರು. ಸರಾಸರಿ ಆದಾಯ ಅಂದರೆ ಪ್ರತಿ ಸರಕಿನ ಮಾರಾಟದಿಂದ ಸಿಕ್ಕಂತಹ ಮೊತ್ತ. ಅಂದರೆ ಬೆಲೆ, ನಾವು ಯಾವ ಬೆಲೆಗೆ ಎಷ್ಟು ಬೆಲೆಗೆ ಮಾರಾಟ ಮಾಡ್ತೀವಿಯೋ ಆ ಸರಕಿನಿಂದ ಅಷ್ಟು ಆದಾಯ ಬಂದಿರುತ್ತೆ ನಮಗೆ. ಹಾಗಾಗಿ ಬೆಲೆ ಅನ್ನುವಂಥದ್ದು ಸರಾಸರಿ ಆದಾಯಕ್ಕೆ ಇರುವಂತಹ ಮತ್ತೊಂದು ಹೆಸರು. ಈ ಎರಡನೇ ಕಾಲಮಲ್ಲಿ ಬೆಲೆ ಅಥವಾ ಸರಾಸರಿ ಆದಾಯವನ್ನು ನಾವು ರೆಪ್ರೆಸೆಂಟ್ ಅನ್ನು ಮಾಡಿದ್ದೇವೆ. ಮೂರನೇದಾಗಿ ಟೋಟಲ್ ರೆವಿನ್ಯೂವನ್ನು ನಾವು ತೆಗೆದುಕೊಂಡಿದ್ದೇವೆ. ನಾಲ್ಕನೆಯದಾಗಿ ಸೀಮಾಂತ ಆದಾಯದ ಪರಿಕಲ್ಪನೆಯನ್ನು ನಾವು ಲೆಕ್ಕಾಚಾರಕ್ಕಾಗಿ ನಾವು ಇಲ್ಲಿ ಬಳಸ್ಕೊಂಡಿದ್ದೇವೆ. ಇನ್ನು ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಅದು 1 ಅಥವಾ 2 ಅಥವಾ 4, 5 ಯಾವುದೇ ಸರಕಿನ ಮಾರಾಟ ಆಗಲಿ, ಬೆಲೆ ಮಾತ್ರ ಏನಾಗಿರುತ್ತೆ, ಒಂದೇ ಎಂಬುದನ್ನು ನಾವೀಗಾಗಲೇ ಚರ್ಚೆಯನ್ನು ಮಾಡಿದ್ದೇವೆ. ಹಾಗಾಗಿ ಎರಡನೆಯ ಕಾಲಮ್ನಲ್ಲಿ ಬೆಲೆ 250 ಫ್ರಮ್ ಫಸ್ಟ್ ಯೂನಿಟ್ ಟು ಟಿಲ್ ದಿ 5th ಯೂನಿಟ್ ದ ಪ್ರೈಸ್ ರಿಮೇನ್ ದ ಸೇಮ್. ಅಂದರೆ ಬೆಲೆ ಎಷ್ಟಾಗಿದೆ ಅಲ್ಲಿ, 250 ರೂಪಾಯಿನೇ ಇದೆ. ಆ ಬೆಲೆ ಎಲ್ಲರೂ ಕೂಡ ಒಪ್ಕೋಬೇಕು. ನಾವು ಹೇಳಿದ್ದೀವಿ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಉದ್ಯಮ ಅನ್ನುವಂಥದ್ದು ಪ್ರೈಸ್ ಟೇಕರ್, ಅವರು ಬೆಲೆಯನ್ನು ಸ್ವೀಕಾರ ಮಾಡುವವರು. ಈ ಬೆಲೆ ನಿಗದಿ ಮಾಡೋದು ಯಾರು? ಹಾಗಾದರೆ ಒಂದು ಇಡೀ ಕೈಗಾರಿಕೆಯಲ್ಲಿ ಬೇಡಿಕೆ ಮತ್ತು ಪೂರೈಕೆಯ ಬಲಾಬಲಗಳು ಬೆಲೆಯನ್ನು ನಿಗದಿ ಮಾಡ್ತವೆ. ಆ ನಿಗದಿ ಮಾಡಿರುವಂತಹ ಬೆಲೆಯನ್ನು ಎಲ್ಲರೂ ಒಪ್ಪಿಕೊಳ್ಳಬೇಕಾಗುತ್ತದೆ. ಸೊ ಈ ಬೆಲೆ ಏನಾಗಿದೆ, ಇಲ್ಲಿ ಕಾನ್ಸ್ಟಂಟ್ ಆಗಿದೆ. ಸೊ ಎರಡನೇ ಕಾಲಮಲ್ಲಿ ಬೆಲೆ ಅಥವಾ ಸರಾಸರಿ ಆದಾಯ ಎಷ್ಟಿದೆ, ಇಲ್ಲಿ 250 ರೂಪಾಯಿ ಇದೆ. ಅಂದರೆ ಪ್ರತಿ ಸರಕಿನಿಂದ ಸಿಗುವಂತಹ ಸರಾಸರಿ ಆದಾಯ ಎಷ್ಟು ಅಂದರೆ 250 ರೂಪಾಯಿ. ಅಥವಾ ಪ್ರತಿ ಸರಕನ್ನು ಯಾವ ಬೆಲೆಗೆ ಮಾರಾಟ ಮಾಡ್ತಾರೆ ಅಂದರೆ 250 ರೂಪಾಯಿ ಅಂತ ನಾವು ಹೇಳ್ತೇವೆ. ಇನ್ನು ಮೂರನೇ ಕಾಲಮಲ್ಲಿ ನಾವು ಟೋಟಲ್ ರೆವೆನ್ಯೂವನ್ನು ತೆಗೆದುಕೊಂಡಿದ್ದೀವಲ್ವಾ, ಈ ಟೋಟಲ್ ರೆವೆನ್ಯೂ ಹೇಗೆ ಲೆಕ್ಕಾಚಾರ ಮಾಡೋದು ಅಂತಂದರೆ ಕ್ವಾಂಟಿಟಿ ಮಲ್ಟಿಪ್ಲೈಡ್ ಬೈ ದ ಪ್ರೈಸ್. ನಾವು ಈಗಾಗಲೇ ಟೋಟಲ್ ರೆವೆನ್ಯೂ ಚರ್ಚೆ ಮಾಡ್ತಿರುವಾಗ ಈಕ್ವೇಷನ್ಸ್ ಅನ್ನು ಹೇಳಿದ್ದೀವಿ. ಟೋಟಲ್ ರೆವೆನ್ಯೂನ ಲೆಕ್ಕಾಚಾರ ಮಾಡೋದು ಹಾಗೆ ಪ್ರೈಸ್ ಮಲ್ಟಿಪ್ಲೈಡ್ ಬೈ ದ ಕ್ವಾಂಟಿಟಿ ಆರ್ ಕ್ವಾಂಟಿಟಿ ಮಲ್ಟಿಪ್ಲೈಡ್ ಬೈ ದ ಪ್ರೈಸ್. ಈಗ ನೀವು ಒಂದನೇ ಕ್ವಾಂಟಿಟಿ ಒಂದನ್ನು ಪ್ರೈಸ್ 250 ಇಂದ ಮಲ್ಟಿಪ್ಲೈ ಮಾಡಿದರೆ ಟೋಟಲ್ ರೆವೆನ್ಯೂ ಇಸ್ ಅ 250. ಸಿಮಿಲರ್ಲಿ ಇನ್ ದ 5th ಯೂನಿಟ್ the quantity sold is a 5, the price is a 250. 5 into 250 is equal to 1250. So third column ಅಲ್ಲಿ ಟೋಟಲ್ ರೆವೆನ್ಯೂವನ್ನು ನಾವು ಹೇಗೆ ಲೆಕ್ಕಾಚಾರ ಮಾಡಿದ್ದೀವಿ, ಪ್ರೈಸ್ ಮಲ್ಟಿಪ್ಲೈಡ್ ಬೈ ದ ಕ್ವಾಂಟಿಟಿ, ಅಥವಾ ಬೆಲೆಯನ್ನು ಉತ್ಪನ್ನದಿಂದ ಗುಣಿಸಿದ್ದೀವಿ ಅಥವಾ ಉತ್ಪನ್ನವನ್ನು ಬೆಲೆಯಿಂದ ಗುಣಿಸಿದ್ದೀವಿ. ಸೊ ಎರಡು ರೀತಿಯಲ್ಲಿ ಮಾಡಿದ್ರು ಕೂಡ ನಮಗೆ ಟೋಟಲ್ ಆದಾಯ ಸೇಮ್ ಆಗಿರುತ್ತೆ. ಸೊ ಆ ಟೋಟಲ್ ರೆವೆನ್ಯೂವನ್ನು ನಾವು ಲೆಕ್ಕಾಚಾರ ಮಾಡಿದ್ದೇವೆ. ಇನ್ನು ಲಾಸ್ಟ್ ಕಾಲಮಲ್ಲಿ ಸೀಮಾಂತ ಆದಾಯವನ್ನು ನಾವು ಲೆಕ್ಕಾಚಾರ ಮಾಡಿದ್ದೇವೆ. ಸೀಮಾಂತ ಅಂತ ಹೇಳಿದಾಗ ನಾನು ಈಗಾಗಲೇ ಏನು ಹೇಳಿದ್ದೀನಿ, ಸೀಮಾಂತ ಆದಾಯ ಅನ್ನುವುದು ಒಂದು ಹೆಚ್ಚುವರಿ ಸರಕಿನ ಮಾರಾಟದಿಂದ ಸಿಕ್ಕಿದಂತಹ ಹೆಚ್ಚುವರಿ ಮೊತ್ತ. ಉದಾಹರಣೆಗೆ ಒಂದನೇ ಸರಕಿನ ಮಾರಾಟ ಇದ್ದಾಗ ಸೀಮಾಂತ ಆದಾಯ ನಾವು 250 ಅಂತ ಸೇಮ್ ಆಗಿ ತೆಗೆದುಕೊಂಡಿದ್ದೇವೆ. ಅವರೇಜ್ ರೆವೆನ್ಯೂ ಕೂಡ 250, ಟೋಟಲ್ ರೆವೆನ್ಯೂ ಕೂಡ 250, ಮಾರ್ಜಿನಲ್ ರೆವೆನ್ಯೂವಿನೂ ಕೂಡ ಏನಾಗಿದೆ, ಸೀಮಾಂತ ಆದಾಯನೂ ಕೂಡ 250 ಆಗಿದೆ. ಅದೇ ರೀತಿ ಎರಡನೇ ಸರಕಿನ ಮಾರಾಟದ ಸಂದರ್ಭದಲ್ಲೂ ಯಾವ ಬೆಲೆಗೆ ಮಾರಾಟ ಮಾಡ್ತಾನೆ ಅವನು ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ 250 ರೂಪಾಯಿ ಅಂತ ನಾವು ಇಲ್ಲಿ ಒಂದು ಕಾಲ್ಪನಿಕ ಬೆಲೆಯನ್ನು ತೆಗೆದುಕೊಂಡಿದ್ದೇವೆ. ಬೆಲೆ 250 ರೂಪಾಯಿ ಅಂತ ಹೇಳಿದಾಗ ಕ್ವಾಂಟಿಟಿ ಸೋಲ್ಡ್ ಇಸ್ 2 ಅಂತಂದಾಗ 2 ಮಲ್ಟಿಪ್ಲೈಡ್ ಬೈ 250 ಇಸ್ 500. ಟೋಟಲ್ ಆದಾಯ ಎಷ್ಟಾಗಿದೆ, ಇಲ್ಲಿಗ 500 ಆಗಿದೆ. ಹಾಗಾದರೆ ಸೀಮಾಂತ ಆದಾಯ ಎಷ್ಟು, ಇಟ್ಸ್ 250. ಹೌ ವಿ ಹ್ಯಾವ್ ಗಾಟ್ ದಿಸ್ 250 ಅನ್ನು ನಾವು ಡಿಫ್ರೆನ್ಸ್ ಅನ್ನು ನೋಡಿದ್ದೀವಿ. ಡಿಫ್ರೆನ್ಸ್ ಇನ್ ದಿ ಚೇಂಜಸ್ ಇನ್ ದ ಟೋಟಲ್ ರೆವೆನ್ಯೂ ಅಂಡ್ ಚೇಂಜಸ್ ಇನ್ ದ ಔಟ್ಪುಟ್. ದ ಚೇಂಜಸ್ ಇನ್ ದ ಔಟ್ಪುಟ್ ಈಸ್ 1 ಫ್ರಮ್ 1 ಯೂನಿಟ್ ಟು ದ 2 ಯೂನಿಟ್ ಅಂಡ್ ಚೇಂಜಸ್ ಇನ್ ದ ಟೋಟಲ್ ರೆವೆನ್ಯೂ. ಹೇಗೆ ನೋಡೋದು ಚೇಂಜಸ್ ಇನ್ ದ ಟೋಟಲ್ ರೆವೆನ್ಯೂ? ಎರಡನೇ ಸರಕಿನ ಒಟ್ಟು ಆದಾಯ 500, ಒಂದನೇ ಸರಕಿನ ಒಟ್ಟು ಆದಾಯ 250. ಅದೆರಡರ ನಡುವಿನ ವ್ಯತ್ಯಾಸ ಎಷ್ಟಿದೆ ಅಲ್ಲಿ, 250. ಯು ಗಾಟ್ ಮೈ ಪಾಯಿಂಟ್ ಹಿಯರ್. ಅಂಡ್ ಥರ್ಡ್ ಯೂನಿಟನ್ನು ಸೇಲ್ ಮಾಡೋದು ಎಷ್ಟಕ್ಕೆ, 250ಗೆ. ಟೋಟಲ್ ರೆವೆನ್ಯೂ ಎಷ್ಟಾಗಿದೆ, 750 ಆಗಿದೆ. ಹಾಗಾದರೆ ಮೂರನೇ ಸರಕಿನಿಂದ ಸಿಕ್ಕಂತಹ ಸೀಮಾಂತ ಆದಾಯ ಎಷ್ಟಪ್ಪ ಅಂತ ಹೇಳಿದ್ರೆ, ಮೂರನೇ ಸರಕಿನಿಂದ ಸಿಕ್ಕಂತಹ ಸೀಮಾಂತ ಆದಾಯವನ್ನು ಲೆಕ್ಕಾಚಾರ ಮಾಡಬೇಕಾದ್ರೆ ಮೂರನೇ ಸರಕಿನ ಒಟ್ಟು ಆದಾಯ ಹಾಗೂ ಎರಡನೇ ಸರಕಿನ ಒಟ್ಟು ಆದಾಯಗಳ ನಡುವಿನ ವ್ಯತ್ಯಾಸ, ದ ಡಿಫರೆನ್ಸ್ ಬಿಟ್ವೀನ್ ದ ಚೇಂಜಸ್ ಇನ್ ಟೋಟಲ್ ರೆವೆನ್ಯೂ ಆಫ್ ದಿ ಥರ್ಡ್ ಯೂನಿಟ್ ಅಂಡ್ ಟೋಟಲ್ ರೆವೆನ್ಯೂ ಆಫ್ ದಿ ಸೆಕೆಂಡ್ ಯೂನಿಟ್. ದ ಟೋಟಲ್ ರೆವೆನ್ಯೂ ಆಫ್ ದಿ ಥರ್ಡ್ ಯೂನಿಟ್ ಈಸ್ 750. The total revenue of a
second unit is 500. The total revenue of a third unit is 750. The total revenue of a second unit is 500. The difference between these two is how much? 250. And similarly, when he has sold the fourth unit and fifth unit, when you can find the difference between when you can find the changes in the total revenue, marginal revenue ಎಷ್ಟಾಗಿದೆ ಅಲ್ಲಿ 250ನೇ ಇರುವುದನ್ನು ನಾವು ಕಾಣಬಹುದು. ಹಾಗಾಗಿ ವಿದ್ಯಾರ್ಥಿಗಳೇ, ನೀವು ಒಂದು ಕೋಷ್ಟಕವನ್ನು, ಇಮ್ಯಾಜಿನರಿ ಟೇಬಲನ್ನು ನೀವು ಅಬ್ಸರ್ವ್ ಮಾಡಿದಾಗ ಮಾರ್ಜಿನಲ್ ರೆವೆನ್ಯೂನ ಕಾಲಮ್ನಲ್ಲೂ ಕೂಡ 250 ಇದೆ. ಇನ್ ದ ಎಂಟೈರ್ ಕಾಲಮ್ ವಿ ಹ್ಯಾವ್ ಟೇಕನ್ ದಿ 250. ವಿ ಹ್ಯಾವ್ ಗಾಟ್ ದಿ 250 ಆ್ಯಂಡ್ ಅವರೇಜ್ ರೆವೆನ್ಯೂ ಕೂಡ ಎಷ್ಟಿದೆ ಇಲ್ಲಿ? 250ನೇ ಇದೆ. ಸೊ ಬೋತ್ ಅವರೇಜ್ ರೆವೆನ್ಯೂ ಇಸ್ 250 ಆ್ಯಂಡ್ ಮಾರ್ಜಿನಲ್ ರೆವೆನ್ಯೂ ಆಲ್ಸೋ 250. ನಾವು ಅವರೇಜ್ ರೆವೆನ್ಯೂ ನಾವು ಸರಿಯಾಗಿ ಇದೆಯೋ ಇಲ್ಲೋ ಅಂತ ನಾವು ನೋಡಲಿಕ್ಕೆ, ಲೆಕ್ಕಾಚಾರ ಮಾಡಲಿಕ್ಕೆ, ನಾವು ತಗೊಂಡಿರುವಂಥ ಮೊತ್ತ ಸರಿ ಇದೆಯೋ ಇಲ್ಲೋ ಅಂತ ಲೆಕ್ಕಾಚಾರ ಮಾಡಲಿಕ್ಕೆ ತಾವು ಈಕ್ವೇಷನ್ ಅನ್ನು ಬೇಕಾದರೆ ಅಪ್ಲೈಯನ್ನು ಮಾಡಬಹುದು. ಅವರೇಜ್ ರೆವೆನ್ಯೂವನ್ನು ಲೆಕ್ಕಾಚಾರ ಮಾಡಲಿಕ್ಕೆ ವಾಟ್ ಈಸ್ ದಿ ಈಕ್ವೇಷನ್? ಟೋಟಲ್ ರೆವೆನ್ಯೂ ಬೈ ದ ಕ್ವಾಂಟಿಟಿ. ನೀವು ಕ್ರಾಸ್ ಚೆಕ್ ಮಾಡಿದ್ರೆ, ಸೇ ಫಾರ್ ಎಕ್ಸಾಂಪಲ್ ಥರ್ಡ್ ಯೂನಿಟ್ ಅಲ್ಲಿ ವಾಟ್ ಈಸ್ ದಿ ಅವರೇಜ್ ರೆವೆನ್ಯೂ ಆಫ್ ದಿ ಥರ್ಡ್ ಯೂನಿಟ್? ದಟ್ ಈಸ್ ದ ಟೋಟಲ್ ರೆವೆನ್ಯೂ ಆಫ್ ದಿ ಥರ್ಡ್ ಯೂನಿಟ್ ಈಸ್ 750. The quantity sold is 3. 750 by 3 is 250. You got my point here. Similarly, in the fourth unit, what is the average revenue of the fourth unit ಅಂತ ನಾವು ಕ್ರಾಸ್ ಚೆಕ್ ಮಾಡಲಿಕ್ಕೆ ಬೇಕಾದರೆ, ಟೋಟಲ್ ರೆವೆನ್ಯೂ ಆಫ್ ದಿ ಫೋರ್ತ್ ಯೂನಿಟ್ ಈಸ್ 1000 ಆ್ಯಂಡ್ ಕ್ವಾಂಟಿಟಿ ಸೋಲ್ಡ್ ಇಸ್ 4 ಹಿಯರ್. 1000 by 4 ಅನ್ನೋದು ಎಷ್ಟಾಗುತ್ತೆ ಅವಾಗ? 250 ಆಗುತ್ತೆ. ಹಾಗಾಗಿ ಈ ಬೆಲೆ ಆ್ಯಂಡ್ ಅವರೇಜ್ ರೆವೆನ್ಯೂ ಅದು ಕೂಡ ಏನಾಗಿದೆ? 250 ಆಗಿದೆ ಸೆಕೆಂಡ್ ಕಾಲಮಲ್ಲಿ. ಫೋರ್ತ್ ಕಾಲಮಲ್ಲಿ ಮಾರ್ಜಿನಲ್ ರೆವೆನ್ಯೂ ಕೂಡ ಏನಾಗಿದೆ? 250 ಆಗಿದೆ. ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ವಿ ಆರ್ ಸಪೋಸ್ ಟು ಅಬ್ಸರ್ವ್ ಹಿಯರ್ ಈಸ್ ಅವರೇಜ್ ರೆವೆನ್ಯೂ ಮತ್ತೆ ಮಾರ್ಜಿನಲ್ ರೆವೆನ್ಯೂ ಬೋತ್ ಆರ್ ಈಕ್ವಲ್. ಅಂದರೆ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಸರಾಸರಿ ಆದಾಯ ಮತ್ತು ಸೀಮಾಂತ ಆದಾಯ ಎರಡೂ ಕೂಡ ಏನಾಗಿರ್ತವೆ? ಸಮನಾಗಿರುತ್ತದೆ. ಹಾಗೂ ಆ ಸರಾಸರಿ ಆದಾಯ ಮತ್ತು ಸೀಮಾಂತ ಆದಾಯಕ್ಕೆ ಬೆಲೆಯೂ ಕೂಡ ಏನಾಗಿರುತ್ತೆ? ಪ್ರೈಸ್ ಆಲ್ಸೋ ವಿಲ್ ಬಿ ದ ಈಕ್ವಲ್. ಪ್ರೈಸ್ ಆಲ್ಸೋ ವಿಲ್ ಬಿ ದ ಸೇಮ್. ಸೊ ಪ್ರೈಸ್ ಇಸ್ ಈಕ್ವಲ್ ಟು AR ಇಸ್ ಈಕ್ವಲ್ ಟು MR ಎಂಬುದಾಗಿ ನಾವು ಕರಿಬಹುದು ಇಲ್ಲಿ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ. P ಇಸ್ ಈಕ್ವಲ್ ಟು AR ಇಸ್ ಈಕ್ವಲ್ ಟು MR. ಪ್ರೈಸ್ ಇಸ್ ಆಲ್ಸೋ 250, average revenue also 250, marginal revenue also 250. This entire discussion can be presented in the form of the diagram. This can be explained in the form of the diagram. Look at the first diagram. The first diagram, it represents the industry. And the second diagram in the right side, it represents the firm in case of the perfect competition market, because we'll have the large number of the sellers, large number of the firms in case of the perfect competition market, that will not have a independent freedom to fix its own price. It has to accept the price fixed by the industry. ಕೈಗಾರಿಕೆ ನಿಗದಿ ಮಾಡಿರುವಂತಹ ಬೆಲೆಯನ್ನೇ ಉದ್ಯಮ ಒಪ್ಕೋಬೇಕಾಗುತ್ತೆ. ಹಾಗಾಗಿ ನಾವು ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ತೆಗೆದುಕೊಂಡಿರುವಂತಹ ಡಯಾಗ್ರಾಮ್ ಕೈಗಾರಿಕೆಯನ್ನು ರೆಪ್ರೆಸೆಂಟನ್ನು ಮಾಡುತ್ತೆ. ರೈಟ್ ಹ್ಯಾಂಡ್ ಸೈಡ್ ಆಫ್ ದಿ ಡಯಾಗ್ರಾಮ್ ನಾವು ತೆಗೆದುಕೊಂಡಿರುವಂತಹ ಎರಡನೇ ಡಯಾಗ್ರಾಮ್ ಇದೆಯಲ್ಲ, ಫರ್ಮನ್ನು ಅಥವಾ ಉದ್ಯಮವನ್ನು ರೆಪ್ರೆಸೆಂಟನ್ನು ಮಾಡುತ್ತೆ. ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಇರುವಂತಹ ಈ ಡಯಾಗ್ರಾಮ್ನಲ್ಲಿ OY ವರ್ಟಿಕಲ್ ಆಕ್ಸಿಸ್ ರೆಪ್ರೆಸೆಂಟ್ಸ್ ದ ಪ್ರೈಸ್, OX ಹಾರಿಜಾಂಟಲ್ ಆಕ್ಸಿಸ್ ರೆಪ್ರೆಸೆಂಟ್ಸ್ ದಿ demand and supply. So DD is a demand curve and supply is SS is a supply curve. Both they have intersected each other and OP level of the price has been determined. ಅಂದರೆ ಈ ಬೇಡಿಕೆ ರೇಖೆ DD, ಪೂರೈಕೆ ರೇಖೆ SS ಪರಸ್ಪರ ಛೇದಿಸಿರುವಂತಹ ಬಿಂದುವಿನಲ್ಲಿ OP ಅನ್ನುವಂತಹ ಸಮತೋಲನ ಬೆಲೆ ನಿಗದಿ ಆಗಿದೆ. ಆ ಬೆಲೆಗೆ ಏನು ಸಮನಾಗಿರುತ್ತೆ? ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಸೀಮಾಂತ ಆದಾಯ ಮತ್ತು ಸರಾಸರಿ ಆದಾಯ ಸಮನಾಗಿರುತ್ತದೆ. ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಒಂದು ಉದ್ಯಮದ ಬೇಡಿಕೆ ರೇಖೆ, ಒಂದು ಕೈಗಾರಿಕೆ ಬೇಡಿಕೆ ರೇಖೆ ಎಡದಿಂದ ಬಲಕ್ಕೆ ಇಳಿಜಾರಾಗಿರುತ್ತದೆ. ಒಂದು ಉದ್ಯಮದ ಬೇಡಿಕೆ ರೇಖೆ ಅದೇನಾಗಿರುತ್ತೆ? OX ಹಾರಿಜಾಂಟಲ್ ಆಕ್ಸಿಸ್ಗೆ ಅದು ಪ್ಯಾರಲಲ್ ಆಗಿರುತ್ತೆ. ನಾವು ಅದನ್ನು ಪರ್ಫೆಕ್ಟ್ಲಿ ಎಲಾಸ್ಟಿಕ್ ಅಂತ ಹೇಳ್ತೇವೆ. ಈ ಪರ್ಫೆಕ್ಟ್ಲಿ ಎಲಾಸ್ಟಿಕ್ ಅಥವಾ ಪರಿಪೂರ್ಣ ಸ್ಥಿತಿಸ್ಥಾಪಕತೆಯ ಲಕ್ಷಣವನ್ನು ಪಡೆದುಕೊಂಡಿರುತ್ತೆ ಬೇಡಿಕೆ ರೇಖೆ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ. ಆ ರೈಟ್ ಹ್ಯಾಂಡ್ ಸೈಡ್ ಆಫ್ ದಿ ಡಯಾಗ್ರಾಮ್ ನಾವೇನು ತಗೊಂಡಿದ್ದೀವಲ್ಲ, ಎರಡನೇ ಡಯಾಗ್ರಾಮಲ್ಲಿ ಆ ಇರುವಂತಹ ಹಾರಿಜಾಂಟಲ್ ಕರ್ವ್ ಏನಿದೆಯಲ್ಲ, ಆ ಹಾರಿಜಾಂಟಲ್ ಕರ್ವ್ AR ಇಸ್ ಈಕ್ವಲ್ ಟು MR ಎಂಬುದನ್ನು ಸೂಚಿಸ್ತಾ ಇದೆ. ಕಾರಣ ಮೇಲಿನ ಟೇಬಲಲ್ಲಿ ಹೇಳಿರುವಂತೆ ಬೆಲೆ ಇಸ್ 250, ಪ್ರೈಸ್ ಇಸ್ 250, ಅವರೇಜ್ ರೆವೆನ್ಯೂ ಇಸ್ 250, ಮಾರ್ಜಿನಲ್ ರೆವೆನ್ಯೂ ಇಸ್ ಆಲ್ಸೋ 250. ಸೊ ದೇರ್ ಫೋರ್
ಪ್ರೈಸ್ ಇಸ್ ಈಕ್ವಲ್ ಟು AR ಇಸ್ ಈಕ್ವಲ್ ಟು MR ಎಂಬುದನ್ನು ನಾವು ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಅರ್ಥ ಮಾಡ್ಕೋಬೇಕು. ಸೊ ನಾನು ಇಷ್ಟು ನನ್ನ ಚರ್ಚೆಯಲ್ಲಿ ಹೇಳಿದಂತೆ ಅಂಡರ್ ಪರ್ಫೆಕ್ಟ್ ಕಾಂಪಿಟೇಷನ್ ಇಂಡಸ್ಟ್ರಿ ಡಿಮಾಂಡ್ ಕರ್ ಸ್ಲೋಪ್ಸ್ ಡೌನ್ವರ್ಡ್. ನಾನು ಈಗಾಗಲೇ ಹೇಳಿದ್ದೇನೆ, ಕೈಗಾರಿಕೆಯಲ್ಲಿ ಬೇಡಿಕೆ ರೇಖೆ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಕೈಗಾರಿಕೆಯ ಬೇಡಿಕೆ ರೇಖೆ ಎಡದಿಂದ ಬಲಕ್ಕೆ ಇಳಿಜಾರಾಗಿರುತ್ತದೆ ಎಂಬುದನ್ನು ನಾವು DD ರೇಖೆ ಇಲ್ಲಿ ಸೂಚಿಸುತ್ತದೆ. ಅದೇ ರೀತಿ ಫರ್ಮ್ಸ್ ಡಿಮಾಂಡ್ ಕರ್ವ್ ಇಸ್ ಅ ಹಾರಿಜಾಂಟಲ್ in which at the ruling market price OP the firm's demand curve for its product is PD, that is horizontal straight line. ರೈಟ್ ಹ್ಯಾಂಡ್ ಸೈಡ್ ಆಫ್ ದಿ ಡಯಾಗ್ರಾಮ್ ಅಲ್ಲಿ ನಾವು ಹೇಳ್ತಾ ಇದ್ದೀವಿ, ಆ ಹಾರಿಜಾಂಟಲ್ ಸ್ಲೋಪ್ ಇರುವಂತಹ ರೇಖೆ ಏನನ್ನ ಸೂಚಿಸ್ತಾ ಇದೆ? ಒಂದು ಉದ್ಯಮದ ಬೇಡಿಕೆ ರೇಖೆ ಆಗಿದೆ. ಅದರ ಸ್ವರೂಪ ಹೇಗಿದೆ? ಅದು ಪರ್ಫೆಕ್ಟ್ಲಿ ಎಲಾಸ್ಟಿಕ್ ಅಥವಾ ಪರಿಪೂರ್ಣ ಸ್ಥಿತಿಸ್ಥಾಪಕತೆಯ ಗುಣವನ್ನು ಹೊಂದಿದೆ. ಹಾಗಾಗಿ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಆನ್ ಇಂಡಿವಿಜುವಲ್ ಫರ್ಮ್ ಅಂದರೆ ಒಂದು ನಿರ್ದಿಷ್ಟ ಉದ್ಯಮ ಅಂಡರ್ ಪರ್ಫೆಕ್ಟ್ ಕಾಂಪಿಟೇಷನ್ ಮಾರ್ಕೆಟ್ ಕ್ಯಾನ್ ಸೆಲ್ ಎನಿ ಅಮೌಂಟ್ ಆಫ್ ಇಟ್ಸ್ ಪ್ರಾಡಕ್ಟ್ ಅಟ್ ದ ಪ್ರೈಸ್ ಪ್ರಿವೇಲಿಂಗ್ ಇನ್ ದ ಮಾರ್ಕೆಟ್. ಅಂದರೆ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಯಾವುದೇ ಒಂದು ಉದ್ಯಮ ಮಾರುಕಟ್ಟೆಯಲ್ಲಿ ಅಸ್ತಿತ್ವದಲ್ಲಿರುವಂತಹ ರೂಲಿಂಗ್ ಪ್ರೈಸ್ ಅಥವಾ ಲಭ್ಯವಿರುವಂತಹ ಅಥವಾ ನಿಗದಿ ಆಗಿರುವಂತಹ ಬೆಲೆಯನ್ನು ಸ್ವೀಕಾರ ಮಾಡ್ಕೊಂಡ್ಬಿಟ್ಟು ಆ ಬೆಲೆಗೆ ತನ್ನ ಮಾರಾಟವನ್ನು ಮಾಡಬೇಕಾಗುತ್ತೆ. Indeed, the demand curve represents AR. Thus, in this case, AR is equal to MR because the price is ಕಾನ್ಸ್ಟಂಟ್ ಅಂತ ಹೇಳ್ತಾ ಇದ್ದೀವಿ. ಸೊ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಬೇಡಿಕೆ ರೇಖೆ ಅನ್ನುವುದು ಏನನ್ನು ಪ್ರತಿನಿಧಿಸ್ತಾ ಇದೆ? ಅದು ಈ ಅವರೇಜ್ ರೆವೆನ್ಯೂವನ್ನು ಪ್ರತಿನಿಧಿಸ್ತಾ ಇದೆ ಅಥವಾ ಸರಾಸರಿ ಆದಾಯವನ್ನು. ನಾನು ಹೇಳಿದ್ನಲ್ವಾ ಹಾರಿಜಾಂಟಲ್ ಸ್ಲೋಪ್ ಅಂತಂದು. ಆ ಹಾರಿಜಾಂಟಲ್ ಸ್ಲೋಪ್ ಯಾವುದಕ್ಕೆ ಸಮನಾಗಿದೆ? ಅದು ARಗೆ ಸಮನಾಗಿದೆ. AR ಅಂದರೆ ಏನು? ಸರಾಸರಿ ಆದಾಯ. ಅದು ಯಾವುದಕ್ಕೆ ಸಮನಾಗಿದೆ? ಸೀಮಾಂತ ಆದಾಯಕ್ಕೆ ಸಮನಾಗಿದೆ. ಸೀಮಾಂತ ಆದಾಯ ಯಾವುದಕ್ಕೆ ಸಮನಾಗಿದೆ? ಬೆಲೆಗೆ ಸಮನಾಗಿದೆ. ಸೊ ದೇರ್ಫೋರ್ ಇನ್ ಪರ್ಫೆಕ್ಟ್ ಕಾಂಪಿಟೇಷನ್ ಮಾರ್ಕೆಟ್ ಇನ್ ದ ಕೇಸ್ ಆಫ್ ದಿ ಫರ್ಮ್, ಒಂದು ಉದ್ಯಮದ ಕೇಸಲ್ಲಿ ಡಿಮಾಂಡ್ ಇಸ್ ಈಕ್ವಲ್ ಟು AR ಇಸ್ ಈಕ್ವಲ್ ಟು MR ಇಸ್ ಈಕ್ವಲ್ ಟು ಪ್ರೈಸ್, ಆರ್ ಪ್ರೈಸ್ ಇಸ್ ಈಕ್ವಲ್ ಟು ಡಿಮಾಂಡ್ ಇಸ್ ಈಕ್ವಲ್ ಟು AR ಇಸ್ ಈಕ್ವಲ್ ಟು MR ಎಂಬುದಾಗಿ ನಾವು ಕರೆಯಬಹುದು. ನನ್ನ ಇವತ್ತಿನ ಚರ್ಚೆಯಲ್ಲಿ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಸರಾಸರಿ ಆದಾಯ ಮತ್ತು ಸೀಮಾಂತ ಆದಾಯಗಳಿಗಿರುವಂತಹ ಸಂಬಂಧವನ್ನು ನಾನು ಚರ್ಚೆಯನ್ನು ಮಾಡಿದ್ದೇನೆ. ನನ್ನ ನೆಕ್ಸ್ಟ್ ಸೆಷನ್ನಲ್ಲಿ ಏಕಸ್ವಾಮ್ಯ ಮಾರುಕಟ್ಟೆ ಅಥವಾ ಅಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಸರಾಸರಿ ಆದಾಯ ಮತ್ತು ಸೀಮಾಂತ ಆದಾಯಗಳಿಗೆ ಇರುವಂತಹ ಸಂಬಂಧವನ್ನು ನಾನು ಮತ್ತೆ ಪ್ರತ್ಯೇಕವಾಗಿ ಚರ್ಚೆಯನ್ನು ಮಾಡ್ತೇನೆ. ಹೋಪ್ ಮೋಸ್ಟ್ ಆಫ್ ಯು ಹ್ಯಾವ್ ಅಂಡರ್ಸ್ಟುಡ್ ದಿಸ್ ಪರ್ಟಿಕ್ಯುಲರ್ ದ ಲೆಕ್ಚರ್ ಆಫ್ ಮೈನ್. ಅಲ್ಲಿವರೆಗೆ ಒಂದು ಸಣ್ಣ ವಿರಾಮ. ಥ್ಯಾಂಕ್ ಯು.